ಸ್ಯಾಂಡಲ್ವುಡ್ನ ನಟರಾದ ಯುವ ಹಾಗೂ ಶ್ರೀದೇವಿ ಅವರ ನಡುವಿನ ಡಿವೋರ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಶ್ರೀದೇವಿ ಪರ ವಕೀಲರಾದಂತಹ ಭಾಸ್ಕರ್ ರಾವ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಭಾಸ್ಕರ್ ರಾವ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಶ್ರೀದೇವಿ ಅವರ ಪರವಾದ ವಕೀಲರು ನೀವು ಯಾವಾಗ ನೋಟಿಸ್ ಕೊಟ್ಟಿದ್ರಿ ಸರ್ ಯುವ ಅವರಿಗೆ ಶ್ರೀದೇವಿಯವರ ಪರವಾಗಿ? ಅಬೌಟ್ 2 months ಬ್ಯಾಕ್, ಅಂದರೆ 2 ತಿಂಗಳ ಹಿಂದೆ ಶ್ರೀದೇವಿ ವಕೀಲರಿಂದ ಶ್ರೀದೇವಿಯವರಿಗೆ ಅಮೇರಿಕಕ್ಕೆ ನೋಟಿಸ್ ಬಂತು. ಅದು ಅವರ ತಂದೆಗೆ ಫಾರ್ವರ್ಡ್ ಮಾಡಿದ್ರು. ಅವ್ರ ತಂದೆ ನನ್ನ ಕ್ಲೈಂಟ್ ಆಗಿರೋದ್ರಿಂದ ನನ್ನ ಹತ್ರ ಬಂದರು. ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಅಂತ ಹೇಳಿದ್ರು. ನಾನು ಹೇಳಿದೆ, ಈ ಮೆಟ್ರಿಮೋನಿಯಲ್ ಕೇಸ್ನಲ್ಲಿ ಪರ್ಸನಲ್ ಆಗಿ ನಾನು ಇಂಟರ್ವ್ಯೂ ಮಾಡಿದೆ, ಉತ್ತರ ಕೊಡುವುದಿಲ್ಲ ಅಂತ ಹೇಳಿ 2 ತಿಂಗಳು ಅವರು ಮೈಸೂರಿಗೆ ಬರಬೇಕಾದ್ರೆ 2 ತಿಂಗಳ ಕಾಲಾವಕಾಶ ಬೇಕು ಅಂತ ಕೇಳಿದ್ರು. 2 ತಿಂಗಳು ಕಾಲಾವಕಾಶ ಬೇಕು ಅಂತ ಉತ್ತರ ಕೊಟ್ಟಿದ್ದೀನಿ. ಅಷ್ಟೇ ನನ್ನ ಪಾತ್ರ. ಬಟ್ 2 ತಿಂಗಳು ಕಾಲಾವಕಾಶ ಬೇಕು ಅಂತೇಳಿ ಏನಂತ ಉತ್ತರ ಕೊಟ್ಟಿದ್ದಾರೆ ಸರ್? ಅಂದ್ರೆ ಅವರು ಅಮೆರಿಕದಲ್ಲಿ ಇರುವುದರಿಂದ ಹಾಗೂ ಈ ವೈವಾಹಿಕ ವಿಚಾರದಲ್ಲಿ ಆ ಪಾರ್ಟಿಯವರನ್ನೇ ಮಾತಾಡಿಸ್ದೆ ನಾವು ಉತ್ತರ ಕೊಡಬಾರ್ದು ಅಂತ ಕಾನೂನಲ್ಲಿ ನಮಗೆ ಒಂದು ಸಲಹೆ ಇದೆ. ಆದ್ರಿಂದ ನಾನು ಅವ್ರನ್ನ ಮಾತಾಡಿಸ್ದೆ, ನಾನು ಉತ್ತರ ಕೊಡುವುದಿಲ್ಲ ಅಂತ ಹೇಳಿದೆ. ಅಂದ್ರೆ ಮಾನಸಿಕವಾಗಿ ನಾನು ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ನೋಟಿಸ್ ಕೊಟ್ರಿ ಅಂತೇಳಿ ನೋಟಿಸ್ನಲ್ಲಿ ಉಲ್ಲೇಖ ಆಗಿದೆ ಅಂತೇಳಿ ಅವರ ಲಾಯರ್ ಹೇಳ್ತಾರೆ. ಅವರ ಲಾಯರ್ನಲ್ಲಿ ಇಲ್ಲ ಸಲ್ಲದ ಅಪಾದನೆಗಳನ್ನು ಮಾಡಿದ್ರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲ ಸಲ್ಲ. ಆದ್ರೂ ನಾನು ಪಾರ್ಟಿನ ಕೇಳದೆ ಉತ್ತರ ಕೊಡುವುದಿಲ್ಲ ಅಂತ ಹೇಳಿ ಅದನ್ನ ನಾನು ನಮೂದನೆ ಮಾಡಿಲ್ಲ. ಕಾಲ ಮಾತ್ರ ಕೇಳಿದ್ದೀನಿ, ಇನ್ನೇನು ಕೇಳಿಲ್ಲ ನಾನು. ಬಟ್ ಸರ್, ಅವ್ರ ಲಾಯರು ಸಿಕ್ಕಾಪಟ್ಟೆ ಅಲಿಗೇಷನ್ ಮಾಡಿದ್ದಾರೆ ಸರ್. ಆ ಅಲಿಗೇಷನ್ ಎಲ್ಲ ಸಂಪೂರ್ಣ ಸುಳ್ಳು. ಯಾಕಂದರೆ ಇವರಿಬ್ಬರು ನನಗೆ ಸ್ವಲ್ಪ ದಿವಸದಿಂದ ಗೊತ್ತು. ಇವರ ನಡತೆ ವಿಚಾರ ಸುಮಾರು 6 ತಿಂಗಳ ಹಿಂದೆ ಯುವ ಎನ್ನುವ ಒಂದು ಪಿಕ್ಚರ್ ಸುರಾದ ಮೇಲೆ ಇದು ಸ್ಟಾರ್ಟ್ ಆಯಿತು. ಅವಾಗ ನಿಮ್ಮ ಬಳಿ ಬಂದಿದ್ರ? ಆ ಟೈಮ್ನಲ್ಲಿ ಅವರು ಅಮೆರಿಕದಲ್ಲಿದ್ದರು. ನಮ್ಮ ಪಾರ್ಟಿ ಸುಮಾರು 6 ತಿಂಗಳಿಂದ ಅಮೆರಿಕದಲ್ಲಿ ವ್ಯಾಸಂಗದಲ್ಲಿ ಮಾಡ್ತಾ ಇದ್ದಾರೆ. ಇವರು ಹೇಳೋ ಇದಕ್ಕೂ ಎಲ್ಲ ಶುದ್ಧ ಸುಳ್ಳು. ಆ ಹುಡುಗಿ ನಡತೆ ಸಂಪೂರ್ಣವಾಗಿ ಸರಿಯಾಗಿದೆ. ಅವ್ರು ಹೇಳ್ತಾ ಇರೋದು, ನಿನ್ನೆ ಟಿ ವಿನಲ್ಲಿ ಹೇಳ್ತಾ ಇದ್ರು ಅವಳು ನಡತೆ ಸರಿ ಇಲ್ಲ, ಅವರು ಬೇರೆಯವ್ರ ಜೊತೆಲಿ ಇರೋದು, ಅದು ಶುದ್ಧ ಸುಳ್ಳು. ಸರ್, ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ರು, ದೈಹಿಕವಾಗಿ ಹಿಂಸೆ ಆಗ್ತಿತ್ತು, ಹಾಗೂ ಆರ್ಥಿಕವಾಗಿ ಕೂಡ ನಾನು ಸಪೋರ್ಟ್ ಮಾಡಿದ್ದೆ, ಅವರು ಕಿರುಕುಳ ನೀಡಿದ್ದಾರೆ ಅಂತೇಳಿ ಇವರ ಆರೋಪ ಮಾಡಿದ್ದಾರೆ ಅಂತೇಳಿ ಅವರ ಪರ ವಕೀಲರು ಹೇಳ್ತಾರೆ. ಅದೆಲ್ಲ ಉಲ್ಟಾ. ಮಾನಸಿಕವಾಗಿ ತೊಂದರೆ ಕೊಟ್ಟಿದ್ದು ಅವರೇ, ಫೈನಾನ್ಷಿಯಲಿ ಇವ್ರ ಹತ್ರ ಹೆಲ್ಪ್ ತಗೊಂಡಿರೋರು ಅವರೇ, ಅದನ್ನು ಸರಿ ಮಾಡಿದವಳೆ ಆ ಹುಡುಗಿ. ಇವರು ಏನೋ ಆ ವಿಚಾರದಲ್ಲಿ ಇವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇರೋದು ಸುಳ್ಳು. ಅಂದ್ರೆ 3 ಕೋಟಿ ರೂಪಾಯಿನ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಅವ್ಯವಹಾರ ನಡೆಸಿದ್ರು, ಅದನ್ನ ನಾವು ಬಗೆಹರಿಸಿದ್ವಿ ಅನ್ನೋದರದು ಮಾತಿದೆ. ಅದು ಸುಳ್ಳು. 3 ಕೋಟಿ ರೂಪಾಯಿನ ಆಗಿರುವ ಬಗ್ಗೆ ಆವಾಗಲೂ ನಾನೇ ಅದಕ್ಕೆ ಉತ್ತರ ಕೊಟ್ಟೆ. ಅದು ಅವ್ರು ಏನೋ ಕೇಸ್ ಹಾಕಿದ್ರು, ಆ ಕೇಸ್ ಇನ್ನೂ ಇವಾಗಲೂ ನಡೀತಾ ಇದೆ. ಶ್ರೀದೇವಿ ಅವರಿಗೆ ಬೇರೆಯವ್ರ ಜೊತೆ ಸಂಬಂಧ ಇತ್ತು, ಆ ರೀತಿಯ ಮಾತುಗಳನ್ನು ಕೂಡ ಅವರು ಹಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಅದು ಸುಳ್ಳು. ಯಾಕಂದರೆ ವೈಯಕ್ತಿಕ ಜೀವನ ಬಗ್ಗೆ ನಾನು ಪೂರ್ತಿ ಹೇಳಕ್ಕೆ ಬರಲ್ಲ. ನನಗೆ ತಿಳಿದ ಮಟ್ಟಿಗೆ ಅದು ಸುಳ್ಳು, 100% ಸುಳ್ಳು. ಶ್ರೀದೇವಿ ಅವರು 20 ಸೈಟ್ ಮಾಡಿದ್ದಾರೆ, ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಇಲ್ಲಿ ಅವ್ಯವಹಾರ ನಡೆಸಿ ಅನ್ನೋದು ಅದು ಸುಳ್ಳು. ಮೈಸೂರಿನಲ್ಲಿ ಅವ್ರದ್ದು ಏನೂ ವ್ಯವಹಾರ ಇರಲಿಲ್ಲ. ಮೈಸೂರಿನಲ್ಲೇ ಅವ್ರ ತಂದೆ ಬಿಟ್ಟು ಅವ್ರ ತಂದೆ ಅಗರ್ಭ ಸೀಮಂತರು, ಅವ್ರಿಗೆ ಬೇಕಾದಷ್ಟಿದೆ. ಅವ್ರು ಸೈಟ್ ಮಾಡೋ ಕೆಲಸನೇ ಬರೋದಿಲ್ಲ. ಆ ಸೈಟ್ಗಳನ್ನೆಲ್ಲ ತಕ್ಕೊಟ್ಟಿರೋದು ಅಳಿಯನಿಗೆ ಮಾವನೇ. ಸರ್, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಿರ್ಲಿಲ್ಲ ಅಂತ ಹೇಳಿ ಲಾಯರ್ ಆರೋಪ ಮಾಡ್ತಾರೆ. ಅದು ಸುಳ್ಳು. ಆ ಲಾಯರ್ಗೆ ಅದು ಗೊತ್ತಿಲ್ಲ, ಅದು ಹೇಳಬಾರ್ದಾಗಿತ್ತು ಅವರು. ಆ ಲಾಯರು ಆ ಥರ ವೈಯಕ್ತಿಕ ವಿಚಾರವನ್ನು ವೈವಾಹಿಕ ಜೀವನದಲ್ಲಿ ಬಹಿರಂಗವಾಗಿ ಯಾರು ಹೇಳ್ಕೂಡ್ದು. ಸರ್, ಲಾಯರ್ ಅಷ್ಟೆಲ್ಲ ಅಲಿಗೇಷನ್ ಮಾಡಿದ್ದಾರೆ ಸರ್. ಲಾಯರ್ಗೆ ಏನು ಗೊತ್ತು ಸರ್ ಆ ಕೆಲಸಗಳು? ಅಲಿಗೇಷನ್ ಅವ್ರು ಏನೇನು ಮಾಡಿದ್ದಾರೆ, ಪರ್ಸನಲ್ ಆಗಿ ಏನೇನು ಮಾಡಿದ್ದಾರೆ ಅಂತ ಅವ್ರು ಏನು ಗೊತ್ತು? ಈವನ್ ಕೋರ್ಟ್ನಲ್ಲಿ ಸಹ ಇಂಥ ವಿಚಾರಗಳು ಕೋರ್ಟ್ ಆವರಣದ ಒಳಗಡೆ ಅವರಿಬ್ಬರದ್ದು ಇರುವಾಗ ಮಾತ್ರ ಆಗುತ್ತೆ ಹೊರತು ಪಬ್ಲಿಕ್ ಆಗಿ ಮಾಡೋದಿಲ್ಲ. ಅಂಥ ಸಮಯದಲ್ಲಿ ಇವರು ಈ ರೀತಿಗೆ ಹೇಳಿಕೆ ಕೊಟ್ಟಿರೋದು ಶುದ್ಧ ಸುಳ್ಳು. ಅದು ನಮ್ಮ ವೃತ್ತಿ ಧರ್ಮಕ್ಕೆ ವಿರುದ್ಧ. ಆಕೆ ಯುವ ಜೊತೆ ಸರಿಯಾಗಿ ಸ್ಪಂದಿಸ್ತಿರ್ಲಿಲ್ಲ, ಆಕೆ ಕೆಟ್ಟಾಗಿ ಬಿಹೇವ್ ಮಾಡ್ತಿದ್ರು, ಆತನನ್ನ ಟೀಸ್ ಮಾಡ್ತಿದ್ರು, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿದ್ರು ಅನ್ನೋ ಮಾತುಗಳನ್ನು ಕೂಡ ಲಾಯರ್ ಹೇಳ್ತಾರೆ ಸರ್. ಅದು ನನಗೆ ಗೊತ್ತಿಲ್ಲ.
ಅವ್ರ ಲಾಯರ್ ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಮಟ್ಟಿಗೆ ತಿಳಿದ ಮಟ್ಟಿಗೆ ಅದು ಸುಳ್ಳು, ಆ ವಿಚಾರ ಸುಳ್ಳು. ನಿಮ್ ಬಳಿ ಏನಾದ್ರು ಸಂಧಾನಕ್ಕೆ ಬಂದಿದ್ರ ಸರ್ ಇಬ್ರು ಏನಾದ್ರು? ಇಲ್ಲ ಇಲ್ಲ, ಈ ವಿಚಾರಕ್ಕೆ ಬಂದಿಲ್ಲ. ನೋಟಿಸ್ ಕೊಟ್ಟುವುದೇ ಫಸ್ಟು ನಮಗೆ, ಅದಾದಮೇಲೆ ಸಂಧಾನಕ್ಕೆ ಬಂದಿಲ್ಲ. ಯಾಕಂದರೆ ಅವಳು ಅಲ್ಲೇ US ಇದ್ದಾರೆ, ಇನ್ನೂ ಬಂದಿಲ್ಲ ಅವಳು. ಸರ್ ಆಕೆ ಶ್ರೀದೇವಿ ಮುಂಚೆ ಮಾತಾಡಿರ್ತೀರಿ ಸರ್, ಏನಂತ ಹೇಳಿದ್ರು ಸರ್ ಆ ಸಂದರ್ಭ? ನಾವು ಫೋನ್ನಲ್ಲಿ ಈ ವಿಚಾರಗಳನ್ನು ಮಾತಾಡೋದಿಲ್ಲ. ನಾವು ಪರ್ಸನಲ್ ಆಗೇ ಮಾತಾಡಿಬಿಟ್ಟು ನಮ್ಮ ಕನ್ಕ್ಲೂಷನ್ಗೆ ಬಂದು ಅವರ ಸಹಿ ತಗೊಂಡು ಉತ್ತರ ಕೊಡಬೇಕು. ನಾವು ಆ ಥರ ಕಾನೂನು ಇರೋದು, ಕಾನೂನಲ್ಲಿ ಅದೇ ಥರ ಕೊಡ್ತೀವಿ, ಸ್ಪೆಷಲಿ ವೈವಾಹಿಕ ಕೇಸ್ಗಳಲ್ಲಿ. ಸರ್ ಈಗ ಸಾಕಷ್ಟು ಬೆಳವಣಿಗೆಗಳಾಗಿದೆ ಸರ್, ನಿನ್ನೆಯಿಂದ ನೀವು ಗಮನಿಸಿದಿರಿ. ಇದೆಲ್ಲ ಅಂದರೆ ಅಲಿಗೇಷನ್ಸ್ ಎಲ್ಲ ನೋಡ್ತಿದ್ರೆ, ಈಗ ವಕೀಲರು ಮಾಡಿದ ಅಲಿಗೇಷನ್ ಎಲ್ಲ ನೋಡ್ತಿದ್ರೆ ಏನು ಅನ್ಸುತ್ತೆ ಸರ್? ಇದು ದುರದೃಷ್ಟಕರ. ಆ ಥರ ಹೇಳಬಾರ್ದಾಗಿತ್ತು ನನ್ನ ಪ್ರಕಾರ. ಅವರವರ ಮನಸ್ಸಿನ ಒಳಗಡೆ ಇರತಕ್ಕಂಥ ವಿಚಾರ ಇದು. ಇನ್ನು ಬರೇ ಕೇಸ್ ಹಾಕಿದ ತಕ್ಷಣ ಇರೋದೆಲ್ಲ ಸತ್ಯ ಆಗೋದಿಲ್ಲ ಅವರು ಹೇಳೋದೆಲ್ಲ. ಆದ್ದರಿಂದ ನಾನು ಹೇಳೋದು ಅವರು ಈ ವಿಚಾರ ತಪ್ಪು. ಅಂದರೆ ಹೆಣ್ಮಗಳ ತೇಜೋದಯ ಕೂಡ ಆಯಿತು ಅಂತ ಹೇಳಿ 100% ತೇಜೋವಧೆ ಆಗಿರೋದು 100% ಕರೆಕ್ಟ್. ಮಾಡಬಾರ್ದಾಗಿತ್ತು ಅವರು. ಬಹಿರಂಗವಾಗಿ ಹೇಳಿಕೆ ಕೊಡುವಂಥ ಸಂಗತಿಗಳಲ್ಲ ಇದು. ಇದು ವೈಯಕ್ತಿಕವಾಗಿ 4 ಗೋಡೆ ಮಧ್ಯದಲ್ಲಿ ಗಂಡ ಹೆಂಡತಿಯವರದ ವಿಚಾರ ಮಾತ್ರ. ಅದನ್ನು ಬಹಿರಂಗಗೊಳಿಸುವುದು ತಪ್ಪು ಅವರು. ಸರ್ ಈಗ ಲಾಯರ್ಗೆ ಏನಾದರೂ ಉತ್ತರ ಕೊಡೋಂಥ ಕೆಲಸ ಏನಾದ್ರು ಮಾಡ್ತಾರೆ ಸರ್ ಶ್ರೀದೇವಿಯವರು? ಯಾಕಂದರೆ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಸರ್ ಅವರು. ಈಗ ಉತ್ತರ ಕೊಡೋ ಟೈಮ್ ಮುಗೀತು. ಅವ್ರು ಕೇಸ್ ಹಾಕಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಕೇಸ್ ನನ್ನ ಹತ್ರ ಬಂದರು, ನಾನು ಮಾಡೋದಿಲ್ಲ, ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಮುಂಚೆನೇ ಹೇಳಿದ್ದೆ. ಅವ್ರ ಫಾದರು ಬೆಂಗಳೂರಿನಲ್ಲಿ ಯಾರೋ ವಕೀಲರನ್ನ ಅಪ್ರೋಚ್ ಮಾಡಿ ಅದಕ್ಕೆ ಏನು ತಕ್ಕ ಉತ್ತರ ಕೊಡ್ಬೋದು. ಸರ್ ಈಗ 2 ತಿಂಗಳಿಂದ ನೋಟಿಸ್ ಕೊಟ್ರಿ ಅಂದ್ರಲ್ಲ ಸರ್, ಆ ನೋಟಿಸ್ ಕೊಡಬೇಕಾದ್ರೆ ನೋಟಿಸಲ್ಲಿ ಏನಂತ ಇತ್ತು ಸರ್? ಅದು ವಿಚಾರಗಳನ್ನ ಏನೋ ಪ್ರಸ್ತಾಪ ಮಾಡಿದ್ರು ಸರ್? ನೀವು ಈಗ ಏನೇನು ಹೇಳಿದಿರೋ ಅದೆಲ್ಲ ನೋಟಿಸ್ನಲ್ಲಿ ಇತ್ತು. ಸರ್ ಈಗ ಶ್ರೀದೇವಿಯರು ಕೂಡ ಆರೋಪ ಮಾಡ್ತಾರೆ ಸರ್ ಯುವ ಅವ್ರ ಬಗ್ಗೆ, ಅಥವಾ ಈಗ ಸಹ ನಟಿ ಅಂತ ಹೇಳಿ ಒಂದಷ್ಟು ಆರೋಪಗಳಾಗ್ತಿದೆ. ಆ ವಿಚಾರ ಏನಾದ್ರು ಪ್ರಸ್ತಾಪ ಮಾಡಿದ್ರೆ ಸರ್ ನಿಮ್ಮ ಒಟ್ಟಿಗೆ ಏನಾದ್ರು? ಸಹ ನಟಿ ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಕೋ ಆಕ್ಟರ್ ಜೊತೆ ಯುವ ಅವರಿಗೆ ಸಂಬಂಧ ಇತ್ತು ಅನ್ನೋ ತರದಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಿದೆ, ಟಾಕ್ ಆಗ್ತಿತ್ತು. ಈ ವಿಚಾರಗಳನ್ನ ಶ್ರೀದೇವಿ ನಿಮ್ಮ ಹತ್ರ ಮಾತಾಡಿಲ್ಲ? ಇಲ್ಲ, ಖಂಡಿತ ಇಲ್ಲ. ಯಾವತ್ತೂ ಅವ್ರ ಗಂಡನ ವಿರುದ್ಧ ನನ್ನ ಹತ್ರ ಅವರು ಆಪಾದನೆ ಮಾಡಿಲ್ಲ ಸರ್. ಅದಲ್ಲದೆ ಈಗ ಅವ್ರ ತಂದೆಯವರು ಹೇಳ್ತಾರೆ ಸರ್, ಮೊದಲ ದಿನದಿಂದಲೂ ಕೂಡ ಸಾಕಷ್ಟು ಕಿರುಕುಳ ಆಗ್ತಿತ್ತು ನನ್ನ ಮಗಳಿಗೆ, ಬಟ್ ನನ್ನ ಮಗಳು ಹೇಳಿರ್ಲಿಲ್ಲ ಅಂತ ಹೇಳಿ. ಆ ಥರದ್ದೇನಾದ್ರು ಬೆಳವಣಿಗೆಗಳಾಗಿದೆ? ಅವರ ತಂದೆ ಪೂರ್ತಿ ಇವರ ಕ್ಯಾರೆಕ್ಟರ್ ನೋಡಿಯೇ ಮದುವೆ ಮಾಡಿಸಿರೋದು. ಅವ್ರ ಹಿಂದೆನೇ ಇದ್ರ ಬಗ್ಗೆ ಟಿವಿನಲ್ಲಿ ಅನೇಕ ಪ್ರೋಗ್ರಾಮ್ಗಳು ಬಂದಿದೆ, ತಾವು ನೋಡ್ಬೋದು. ಅಂದ್ರೆ ಹುಡುಗಿ ಪರವಾಗಿ ಒಳ್ಳೆ ಕ್ಯಾರೆಕ್ಟರ್, ಹುಡುಗಿ ಒಳ್ಳೆಯವಳು, ಇವಳು ನಮ್ಮ ತಾಯಿ ಸಮಾನ ಅಂತ ಟಿವಿನಲ್ಲಿ ಹೇಳಿದ್ದಾರೆ. ಟಿವಿನಲ್ಲಿ ಹೇಳಿರೋದು ಬಹಿರಂಗ ಆಗಿದೆ. ಯಾವ ಟಿವಿ ಅಂತ ನನಗೆ ಗೊತ್ತಿಲ್ಲ, ಪ್ರೋಗ್ರಾಮ್ನಲ್ಲಿ, ಬಟ್ ಈಗ ಓಪನ್ ಪ್ರೋಗ್ರಾಮ್ನಲ್ಲಿ ಹೇಳಿದ್ದಾರೆ ಅವರು. ಈಗ ಅವ್ರ ತಂದೆ ಹೇಳ್ತಿರೋದು ಅಷ್ಟೇ ಸರ್, ಒಟ್ಟಿಗೆ ಇರಬೇಕು ಅನ್ನೋದು ನಮ್ಮ ಆಸೆ ಅಂತ. ಖಂಡಿತ ಖಂಡಿತ. ನನಗೆ ತಿಳಿದ ಮಟ್ಟಿಗೆ ಯುವರವರ ಕ್ಯಾರೆಕ್ಟರ್ ಬಗ್ಗೆ ನಾನು ಯಾವುದನ್ನೇ ದೂಷಣೆ ಮಾಡೋದಿಲ್ಲ. ಅವ್ರು ಯಾವ ರೀತಿ ಇಟ್ಕೊಂಡು ಅವರು ಈ ನೋಟಿಸ್ ಕೊಟ್ಟು ಈಗ ಇಲ್ಲಿವರೆಗೆ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪರ್ಸನಲ್ ನಾಲೆಡ್ಜ್ ಪ್ರಕಾರ ಯುವಾಸ್ ಕ್ಯಾರೆಕ್ಟರ್ ಈಸ್ ಆಲ್ಸೋ ವೆರಿ ಗುಡ್. ಬಟ್ ಈಗ ವೈಯಕ್ತಿಕ ತೇಜೋವಧೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿಸಾರಲ್ಲ, ವಕೀಲರು ಮಾತಾಡಿದ್ರು, ಜೊತೆಗೆ ಈ ರೀತಿ ಆರೋಪ ಪ್ರತ್ಯಾರೋಪಗಳು, ಈ ರೀತಿಯ ಬೆಳವಣಿಗೆಗಳಿಂದ ಸಮಾಜಕ್ಕೆ ಸಂದೇಶ? ನಾವು ಯಾವತ್ತೂ ಪ್ರತ್ಯಾರೋಪ ಮಾಡಿಲ್ಲ. ಅವ್ರು ಹೇಳಿದ್ದಕ್ಕೆ ಟಿವಿನಲ್ಲಿ ನೀವು ಈಗ ಕೇಳ್ತಾ ಇರೋದಕ್ಕೆ ಈ ಥರ ಮಾಡಿರೋದು ತಪ್ಪು ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಟಿವಿನಲ್ಲಿ ಬರುವಂಥ ಸುದ್ದಿ ಅಲ್ಲ ಇದು. ಇದು ವೈಯಕ್ತಿಕವಾಗಿ ಲಾಯರ್ ಹೇಳಬಾರ್ದಾಗಿತ್ತು ಅಂತ ನನ್ನ ಭಾವನೆ. ಸರ್ ಈಗ ವಕೀಲರು ಗಂಭೀರವಾದ ಆರೋಪಗಳನ್ನ ಮಾಡಿಬಿಟ್ಟಿದ್ದಾರೆ. ಹೌದು ಹೌದು ಅದು ಹೌದು, ಅದು ಭಾರಿ ತಪ್ಪದು. ಆರೋಪ ಮಾಡಿದ ತಕ್ಷಣ ಅದು ಸರಿ ಅಂತ ಹೇಳಕ್ ಬರೋದಿಲ್ಲ ಅಲ್ವೇ? ವಕೀಲರಿಗೆ ಏನು ಗೊತ್ತು, ಯುವ ಪೂರ್ತಿ ಹೇಳಿದಾರ ಈ ಥರ, ಹಿಂದೆ ಏನಾದರೂ ಆಗಿತ್ತಾ? ಯಾವುದು ಘಟನೆಗಳಿಲ್ಲ, ಏಕಾಏಕಿ ನೋಟಿಸ್ ಕೊಟ್ಟರು, ಈಗ ಕೇಸ್ ಹಾಕಿದ್ದಾರೆ. ಈವನ್ ಅವರಿಗೆ 2 ತಿಂಗಳು ಉತ್ತರ ತಗೊಳ್ಳುವ ಪರಿಜ್ಞಾನ ಅಥವಾ ಪರಿಕಲ್ಪನೆ ಸಹ ಇಲ್ಲದೆ ಅರ್ಜೆಂಟಾಗಿ ಈ ಕೆಲಸ ಮಾಡಿದ್ದಾರೆ ಅವರು ಸಿನಿಮಾದಲ್ಲಿ ಏನೋ ಡೈವರ್ಸ್ ಜಲ್ದಿ ಸಿಕ್ಬಿಡ್ತದೆ ಅಂತ ತಿಳ್ಕೊಂಡು ಅದೇ ರೀತಿ ಇಲ್ಲೂ ಮಾಡಿದ್ದಾರೆ. ಈ ಪ್ರೋಸೆಸ್ ಮುಂದಿನ ಹಂತಗಳೇನು ಸರ್? ಮುಂದಿನ ಹಂತ ನಮ್ಮ ಶ್ರೀದೇವಿಯವರು ಕೋರ್ಟ್ಗೆ ಬರಬೇಕು, ಅವ್ರ ಉತ್ತರ ಹೇಳಬೇಕು. ಅವ್ರು ಏನು ಉತ್ತರ ಹೇಳ್ತಾರೆ ಅದು ಅವ್ರಿಗೆ, ಅದು ವೈಯಕ್ತಿಕ ವಿಚಾರ, ಅದು ಯಾವ ಲಾಯರ್ಗೂ ಹೇಳ್ದಂಗೆ ಮಾಡುವಂಥ ವಿಚಾರ ಅಲ್ಲ.
ಕಾನೂನಿನಲ್ಲಿ ಮಾಡುವಂಥ ವಿಚಾರ ಅಲ್ಲ, ಅದು ವೈಯಕ್ತಿಕ ವಿಚಾರ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನೋಡಿ ಮಾಡಬೇಕು. ಈಗ ನಿಮ್ಮ ಕ್ಲೈಂಟ್ ಅಂದ್ರೆ ಶ್ರೀದೇವಿ ಅವರು ಜೊತೆಲಿರ್ಬೇಕು ಅಂತಾನೆ ಆಸೆ ಪಡ್ತಾರೆ ಸರ್, ಹೇಳಿದ್ರ? ಖಂಡಿತ ಅವರಿಗೆ ಯಾವತ್ತೂ ಯುವ ಮೇಲೆ ಒಂದು ದಿವಸನೂ ಅಲಿಗೇಷನ್ ಮಾಡಿಲ್ಲ, ನನಗೆ ತಿಳಿದ ಮಟ್ಟಿಗೆ. ಅವ್ರಿಗೆ ಭಾರಿ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಅವರ ಸಂಸ್ಥೆಯನ್ನು ಸಂಪೂರ್ಣವಾಗಿ ನಡೆಸ್ತಾ ಇದ್ದವರು ಇವರೇ, ಅದನ್ನ ಲಾಭಕ್ಕೆ ತಂದವರು ಇವರೇ. ಬಟ್ ಲಾಯರ್ ಹೇಳ್ತಾರೆ ಸರ್, ಆತ ಬ್ರಷ್ ಮಾಡಿ ಬರ್ತಿರ್ಲಿಲ್ಲ ಅಂತ ಹೇಳಿ ಟೀಸ್ ಮಾಡ್ತಿದ್ರು, ಬೇರೆ ವ್ಯಕ್ತಿ ಜೊತೆ ಕಂಪೇರ್ ಮಾಡಿ ಮಾತಾಡ್ತಿದ್ರು ಈಕೆ ಅಂತ ಹೇಳ್ತಾರೆ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಬೇರೆ ವ್ಯಕ್ತಿ ಕಂಪೇರ್ ಮಾಡಿದ್ದು ಯಾವಾಗ ಮಾಡ್ತಾರೆ ಸರ್? ಈಗ 6 ತಿಂಗಳಿಂದ ಅವರು ಹೊರಗಡೆ ಇದ್ದಾರಲ್ಲ ಸರ್, ಅದು ಹೆಂಗೆ ಆಗುತ್ತೆ? ಯಾವಾಗಿಂದ ಆಗಿದೆ ಅದು? ಅದಕ್ಕಿಂತ ಹಿಂದೆ ಚೆನ್ನಾಗಿದ್ರಲ್ಲ ಸರ್. ಯುವ ಪಿಕ್ಚರ್ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇವರು ಬಾಳು ಬಂಗಾರ ಆಗಿತ್ತು. ಅದು ಸುರಾದ ಮೇಲೆ ಎಲ್ಲ ಆಗಿರೋದು. ಅಂದ್ರೆ ಸಿನಿಮಾ ಬರ್ಲಾಗೆ ಇವ್ರ ಬದುಕಲ್ಲಿ ಬಿರುಗಾಳಿ ಆಯ್ತು. ಖಂಡಿತ ಯುವ ಪಿಕ್ಚರು ಸ್ಟಾರ್ಟ್ ಆದ್ಮೇಲೆ ಇವ್ರದ್ದು ವೈವಾಹಿಕ ಜೀವನಕ್ಕೆ ತೊಂದರೆ ಆಗಿತ್ತು. ಶ್ರೀದೇವಿ ಅವ್ರ ಜೊತೆ ಏನಾದ್ರು ಕಾಲ್ ಮಾಡಿದ್ರ ಸರ್ ನಿನ್ನೆ ಇವತ್ತೇನಾದ್ರು? ಇಲ್ಲ ಸರ್, ನಾನು ಅವ್ರ ಫಾದರ್ ಹೇಳಿದ್ದು, ಅವ್ರ ಫಾದರ್ ಇನ್ಸ್ಟ್ರಕ್ಷನ್ ಕೊಟ್ಟು, ಯಾಕಂದರೆ ನಾನು ಕಾಲ್ ಮಾಡೋದಿಲ್ಲ ಇದರಲ್ಲಿ. ಮೆಟ್ರಿಮೋನಿಯಲ್ ಕೇಸ್ನಲ್ಲಿ ಯಾವತ್ತೂ ನಾನು ಕಾಲ್ ಮಾಡೋದಿಲ್ಲ. ನಾನು ಯಾವತ್ತೂ ನಾನಾಗಿ ಕ್ಲೈಂಟ್ ಹತ್ರ ಹೋಗೋದಿಲ್ಲ. ಅವರಾಗಿ ಬಂದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ. ಸರ್, ಈಗ ಫೈನಲಿ ಯುವ ಹಾಗೂ ಶ್ರೀದೇವಿ ಅವ್ರಿಗೆ ಏನಂತ ಹೇಳಕ್ಕೆ ಇಷ್ಟ ಇಬ್ರು? ನನ್ನ ಮನಸ್ಸಿಗೆ ತಿಳಿದಂತೆ ಅವರು ಹಿಂದಿನಂತೆ ಚೆನ್ನಾಗಿದ್ದರೆ ಒಳ್ಳೆಯದು ಅಂತ ಕಾಣುತ್ತೆ. ಇದೇ ಸಂದರ್ಭಕ್ಕೆ ಲಾಯರ್ ಈ ಅಲಿಗೇಷನ್ ಮಾಡಿದ್ರಲ್ಲ ಸರ್, ಅವ್ರಿಗೆ ಏನಂತ ನಿಮ್ಮ ಪ್ರತಿ ಲಾಯರ್ಗೆ? ಅದು ಅವ್ರಿಗೆ ಸೇರುವಂಥ ವೈಯಕ್ತಿಕ ವಿಚಾರ. ಅವರು ಲಾಯರು, ಅವರು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಗೊತ್ತು ಅವ್ರು ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡೋದು ಅವರೇ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ, ಅವರ ಒಪಿನಿಯನ್ ಏನು ಅಂತ ನನಗೆ ಗೊತ್ತಿಲ್ಲ, ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಮಾತು ಈ ಥರನೇ ಒಂದಷ್ಟು ಅಲಿಗೇಷನ್ಸ್ ಅದು ತಪ್ಪು ಅಂತ ಹೇಳ್ತಾ ಇದ್ದೀನಲ್ಲ, ಮುಂಚಿನಿಂದ ಹೇಳ್ತಾ ಇದ್ದೀನಿ. ಅಲಿಗೇಷನ್ ವೈಯಕ್ತಿಕ ವಿಚಾರದಲ್ಲಿ ಮಾಡಿದ ತಪ್ಪು, ಖಂಡಿತ ತಪ್ಪು. ಇದೇನು ರಾಜಕೀಯ ಅಲ್ಲ, ಬೇರೆ ಏನಿಲ್ಲ. ಅವರ ದಾಂಪತ್ಯ ಜೀವನ, ಲಾಯರ್ಗಳು ಅವರ ಜೀವನವನ್ನು ಸರಿ ಮಾಡೋಕ್ಕೆ ನೋಡಬೇಕೇ ಹೊರತು ಬಿರುಕು ಬಿಟ್ಟಿದ್ದನ್ನು ಸರಿ ಮಾಡೋಕ್ಕೆ ನೋಡಬೇಕು. ಆಗದೇ ಇದ್ದರೆ ಅದನ್ನು ಬೇರೆ ವಿಚಾರ ಹೊರತು ಅದನ್ನು ಬೇರೆ ಬೇರೆ ಮಾಡೋದು ಖಂಡಿತ ತಪ್ಪು. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ವಕೀಲರಾದಂತಹ ಭಾಸ್ಕರ್ ರಾವ್ ಅವರ ಮಾತುಗಳು. ಇಬ್ರು ಕೂಡ ಒಂದಾಗಬೇಕು ಅನ್ನೋದು ನಮ್ಮ ಒಂದು ಒಲವು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡ್ತೀವಿ. ಅದೇ ಜೊತೆಗೆ ವಕೀಲರು ಎಲ್ಲರನ್ನೂ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡಬೇಕು, ಈ ರೀತಿಯ ಬೆಳವಣಿಗೆಗಳನ್ನು ನಿಲ್ಲಿಸಬೇಕು ಅನ್ನೋ ಸಂದೇಶವನ್ನು ಕೂಡ ಸಾರುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.